ಸರ್ ಹೇಳಿ, ಈ ವರ್ಷದ ಹಬ್ಬ ಆಚರಣೆ ಮತ್ತು ಸರ್ಕಾರದಿಂದ ಏನೇನು ಸೌಲಭ್ಯ ಸಿಕ್ಕಿದೆ? ಸರ್, ಈ ವರ್ಷ ರೆಗ್ಯುಲರ್ ಸರ್ಕಾರಿ ಪೊಲೀಸ್ ಇಲಾಖೆ ತುಂಬಾ ಸ್ಟ್ರಿಕ್ಟ್ ಆಗಿ ಇಲ್ಲಿಕಲ್ ಆಗಿ ಬರೋ ಪಟಾಕಿಗಳನ್ನೆಲ್ಲ ತಡೆಗಟ್ಟಿದ್ದಾರೆ. ಒಂದೇ ಗ್ರೀನ್ ಪಟಾಕಿ ಮಾತ್ರ ಬರಬೇಕು ಅಂತ GST ಡಿಪಾರ್ಟ್ಮೆಂಟ್ ಅನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ಗ್ರೀನ್ ಕ್ರ್ಯಾಕರ್ಸ್ ವಿತ್ ಸ್ಕ್ಯಾನರ್ಸ್ ಇರೋದನ್ನ ಮಾತ್ರ ನೋಡಿದ್ದಾರೆ. GST ಅವರು ಮೊದಲು ಟ್ಯಾಕ್ಸ್ ನೋಡ್ತಾ ಇದ್ರು, ಬಟ್ ಈ ವರ್ಷ ಅವರು ಕೂಡ ಆ ಗ್ರೀನ್ ಪಟಾಕಿ ಇದೆಯಾ ಬಿಲ್ಸ್ ಚೆಕ್ ಮಾಡಿ, ಪ್ಲಸ್ ಅದ್ರಿಗೆ ಬಂದಾಗ ಅದ್ರದ್ದು ಇದೆಲ್ಲ ಬಿಲ್ಸ್ ಅಲ್ಲಿ ವ್ಯಾರಿಯೇಷನ್ ಕಂಪನಿ ಲೈಸೆನ್ಸ್ ಅದೆಲ್ಲ ಅವರು ತಗೊಂಡು ಅವರು ತುಂಬಾ ಕ್ರಮ ತಗೊಂಡಿದ್ದಾರೆ GST ಇಂದ. ಪೊಲೀಸ್ ಅವರು ಇಲ್ಲಿಗಲ್ ಪಟಾಕಿ ಇರೋದ್ರೆ ಡೈರೆಕ್ಟ್ ಆಗಿ ಆನ್ಲೈನ್ ವ್ಯಾಪಾರ ಅಂತ ಮಾಡ್ತಾರೆ. ಅದನ್ನ ಮಾತ್ರ ತಡೆಗಟ್ಟಕ್ಕೆ ಇವ್ರು ಮಾಡಿಲ್ಲ, ಏನು ಮಾಡಿಲ್ಲ. ಯಾಕಂದ್ರೆ ಅದು ಅವರು ಯಾರು ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಅದೆಲ್ಲ ಮುಂಚೆ ಒಂದ್ 2 ತಿಂಗಳು ಮುಂಚೆ ಬರ್ತಾ ಇದೆ. ಅದರ್ವೈಸ್ ರೆಗ್ಯುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ, ಫಾಲೋ ಮಾಡ್ತಿದ್ದಾರೆ, ಅದನ್ನ ತಗೊಂಡ್ ಹೋಗ್ತಾ ಇದೆ. ಅದರಿಂದ ನಮ್ಮ ಡೀಲರ್ಸ್ಗೂ ಒಳ್ಳೇದು, ನಮ್ಮ ಮೆಂಬರ್ಸ್ ಪರ್ಚೇಸರ್ಸ್ ಅವ್ರಿಗೂ ಸೇಫ್ ಆಗಿರುತ್ತೆ. ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಒಂದು ಫಾರೆಸ್ಟ್ ಬಾರ್ಡರ್ ಹೊಸೂರು ಇದೆ, ಅದರಿಂದಾನೇ 90% ಈ ವರ್ಷ 90+40% ಅದು MRP ಹಾಕೊಂಡಿರ್ತಾರೆ. ಆದ್ರೆ ಸರ್, ನಮ್ಮಲ್ಲಿ ನಮ್ಮ ಗ್ರಾಹಕರು ಎಲ್ಲ ಒಂದು 10 to 15%, ಮೋರ್ ದನ್ 20% ಇನ್ಕ್ರೀಸ್ ಇದೆ ಸರ್. ಜನರಲ್ ಪಬ್ಲಿಕ್ ಅವೇರ್ನೆಸ್ ಬಂದಿರೋದು. ನಾವು ಬರೀ ಕಾಳೇಶ್ವರಿ ಫೈರ್ ವರ್ಕ್ಸ್, ಶ್ರೀ ಕಾಳೇಶ್ವರಿ ಫೈರ್ ವರ್ಕ್ಸ್ ಮುಂಜಾ ಬ್ರ್ಯಾಂಡ್ ಮಾರೋದು ಮೈನ್ಲಿ. ನಾವು ಅದೇ ಮೈನ್ ಡೀಲರ್ ಮಾರೋದು ಸರ್. ನಮಗೆ ಅಂತ ನಮ್ದು 102 years ಓಲ್ಡ್. ನಾನು ಪರ್ಚೇಸ್ ಮಾಡೋದು, ನಾನು ಮೈನ್ ಡೀಲರ್ ಅವರಿಗೆ. ಸೊ ಇದು 102 years ಓಲ್ಡ್ ಕಂಪನಿ. ಸೊ ಇದ್ರ ನಮ್ಮಲ್ಲಿ MRP ಜಾಸ್ತಿ ಹಾಕೋದು ಅದೆಲ್ಲ ಇರಲ್ಲ. ನಮ್ಮಲ್ಲಿ ಬೇಸಿಕ್ ನಾವು ಇಲ್ಲಿ 30 years ಇಂದ ಇಲ್ಲಿ ಲೈಸೆನ್ಸ್ ಹೋಲ್ಡರ್ ಈ ಪರ್ಟಿಕ್ಯುಲರ್ ಸ್ಪೇಸ್ ಅಲ್ಲಿ. ಇದು ಈ ಪರ್ಟಿಕ್ಯುಲರ್ ಜಾಗಕ್ಕೆ ಬಂದು ನಾವು 30 years ಆಯ್ತು. ನಮ್ದು ಪೆಟ್ರೋಲ್ ಲೈಸೆನ್ಸ್ ಬರುತ್ತೆ, ಪೆಟ್ರೋಲಿಯಂ ಸೇಫ್ಟಿ ಆರ್ಗನೈಸೇಷನ್ ಇಂದ ಇಶ್ಯೂ ಮಾಡಿರೋ ಲೈಸೆನ್ಸ್. ನನ್ನ ಹೆಸರು ಮದನ್ ಕುಮಾರ್ ಅಂತ, ನಮ್ಮ ಕಂಪನಿ ಹೆಸರು ಶ್ರೀ ಚಕ್ರವರ್ತಿ ಟ್ರೇಡರ್ಸ್ ಅಂತ. ಥ್ಯಾಂಕ್ ಯು.